ರಂಜಿತ್, ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪಗೆ ಕೈ ಗಾಳ ಹಾಕ್ತಾ ಇದೆ. ಅಸೆಂಬ್ಲಿ ಎಲೆಕ್ಷನ್ ವೇಳೆ ಕಾಂಗ್ರೆಸ್ಗೆ ಸೇರಿದ್ರು ಮಧು ಬಂಗಾರಪ್ಪ ಅವರು ಜೆಡಿಎಸ್ ಅನ್ನ ತೊರೆದು ಈಗ ಸಚಿವರಾಗಿದ್ದಾರೆ. ಈಗ ಕುಮಾರ್ ಬಂಗಾರಪ್ಪ ಅವರನ್ನ ಕರೆತರೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಕುಮಾರ್ ಪಕ್ಷ ಬಿಡದಂತೆ ಕಟ್ಟಿ ಹಾಕಿರುವಂತ BS ಯಡಿಯೂರಪ್ಪ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಅಚ್ಚರಿ ಅಭ್ಯರ್ಥಿ ಆಗುವ ಸಾಧ್ಯತೆ. ಒಂದು ವೇಳೆ ಕುಮಾರ್ ಬಂಗಾರಪ್ಪ ಅವರೇನಾದ್ರು ಅಚ್ಚರಿ ಅಭ್ಯರ್ಥಿ ಆಗಿದ್ದೇ ಆದ್ರೆ ಇಬ್ಬರು ಮಾಜಿ ಸಿಎಂಗಳ ಪುತ್ರರು ಖಂಡಿತ ರಣಕಣದಲ್ಲಿ ಖಂಡಿತ. ನಾಗೇಂದ್ರ ಬಾಬು, ಈ ಹಿಂದೆ 2019 ಚುನಾವಣೆಯಲ್ಲಿ JDS ನಲ್ಲಿ ಇದ್ದಂತ ಮಧು ಬಂಗಾರಪ್ಪ ಕಾಂಗ್ರೆಸ್ಗೆ ಹೋಗ್ತಾರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, BY ರಾಘವೇಂದ್ರ ಅವರ ವಿರುದ್ಧ ಸೋಲ್ತಾರೆ. ಅದಾದ ನಂತರ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ತಾರೆ. ಈಗ ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ. ಈಗ ಕಾಂಗ್ರೆಸ್ನ ಸ್ಟ್ರಾಟಜಿ ಅಂತ ಹೇಳಿದ್ರೆ ಕುಮಾರ್ ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗನ ವಿರುದ್ಧ ಎದುರಾಳಿಯಾಗಿ ನಿಲ್ಲಿಸುವಂತ ಒಂದು ರಣತಂತ್ರವನ್ನ ಹೆಣೆದಿದೆ ಮತದಾರರು. ಅಥವಾ ಒಂದು ವೇಳೆ ಇವರು ಕಾಂಗ್ರೆಸ್ಗೆ ಹೋದದ್ದೇ ಆದ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಮತದಾರ ನಿರ್ಧಾರ ಮಾಡಬೇಕು. ಓಕೆ, ಒಂದು ಬೈಟ್ ಇದೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಡ್ಕೊಂಬೋಣ. ಕೆಳಿತಾ ಇದ್ದಾರೆ, ಅದು ಕಟ್ಟಾಗಿದೆ ಅಂತ ಗೊತ್ತಾಗಿದೆ ನನಗೆ. ನಾವು ಮಾತುಕತೆ ಎಲ್ಲ ಮಾಡಿದ್ದೀವಿ, ಆದರೆ ಅದು ಆಗಲಿಲ್ಲ, ಫಲಪ್ರದ ಆಗಲಿಲ್ಲ. ಆದರೂ ಹಗ್ಗ ಏಣಿ ಆಟ ನಡೀತಾ ಇದೆ. ತೀರ್ಮಾನ ಆಗುತ್ತೆ, ತೀರ್ಮಾನ ಆದಮೇಲೆ ಅಖಂಡಕ್ಕೆ ಇಳಿಯೋದು ನಮ್ಮ ಸಹಜವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಭೀಮಾ ನಾಯಕ್, ಅಚ್ಚರಿ ಅಭ್ಯರ್ಥಿ ಆಗ್ತಾರಾ ಕುಮಾರ್ ಬಂಗಾರಪ್ಪ ಅವರು? ಹೋಗ್ತಾರಾ ಕಾಂಗ್ರೆಸ್ಗೆ ಸೇರ್ಕೊಳ್ತಾರಾ? ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾರ ಯಡಿಯೂರಪ್ಪ ಅವರು? ಎಸ್ ನಾಗೇಂದ್ರ ಬಾಬು, ಸಾಕಷ್ಟು ದಿನಗಳಿಂದ ಅಂದ್ರೆ ಕಳೆದ ಚುನಾವಣೆ ಆಯ್ತು, ವಿಧಾನಸಭಾ ಚುನಾವಣೆ ಆಯ್ತು. ತದನಂತರದಲ್ಲಿ ಕುಮಾರ್ ಬಂಗಾರಪ್ಪನವರು ಕ್ಷೇತ್ರದಲ್ಲಿ ಆಗಲಿ ಅಥವಾ ಬಿಜೆಪಿಯಲ್ಲಿ ಗುರುತಿಸ್ಕೊಳ್ದೆ ದೂರ ಆಗಿದ್ರು. ತದನಂತರದಲ್ಲಿ ಸಾಕಷ್ಟು ಚರ್ಚೆ ಸಹ ಆಗಿತ್ತು. ಎಲ್ಲೋ ಒಂದ್ ಕಡೆ ಕುಮಾರ್ ಬಂಗಾರಪ್ಪನವರು ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತ ಮಾತುಗಳು ಸಾಕಷ್ಟು ಕೇಳಿ ಬಂದಿತ್ತು. ಇದಕ್ಕೆ ಮಧು ಬಂಗಾರಪ್ಪನವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ಗೆ ಹೋಗಲ್ಲ ಅನ್ನುವಂತ ಮಾತು ಸಹ ಕೇಳಿ ಬಂದಿತ್ತು. ಆದ್ರೆ ಈಗ ಮತ್ತೊಮ್ಮೆ ಈ ಕುರಿತಾಗಿ ಲೋಕಸಭಾ ಚುನಾವಣೆಗೆ ಕುಮಾರ್ ಬಂಗಾರಪ್ಪರನ್ನ ಸ್ಪರ್ಧೆ ಮಾಡ್ಲಿಕ್ಕೆ ನಾವೀಗಾಗಲೇ ಅವ್ರ ಜೊತೆ ಮಾತುಕತೆ ನಡೆಸಿದ್ವಿ. ಆದ್ರೆ ಅದು ಫಲಪ್ರದ ಆಗಿಲ್ಲ. ಹಾಗಾಗಿ ಮತ್ತೊಂದಿಷ್ಟು ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ನೋಡೋಣ, ಅಚ್ಚರಿ ಅಭ್ಯರ್ಥಿ ಆದ್ರೂ ಸಾಧ್ಯತೆ ಅಚ್ಚರಿ ಇಲ್ಲ. ನಾವು ಈ ಹಿಂದೆನೆ ಸಹ ಅವ್ರನ್ನ ಕರೆತರೋ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿಯ ಚರ್ಚೆಗಳನ್ನ ನಡೆಸಿದ್ದೇವೆ. ಆದ್ರೆ ಇದಕ್ಕೆ ಯಡಿಯೂರಪ್ಪನವರು ಬಿಡ್ತಿಲ್ಲ. ಹಗ್ಗ ಕಟ್ಟಾಕೊಂಡು ಇವರನ್ನ ಕಾರವಾರ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ನಾವು ಅವರನ್ನ ಕರೆತಂದು ಶಿವಮೊಗ್ಗದಲ್ಲಿ ನಿಲ್ಲಿಸುವಂತ ಪ್ರಯತ್ನಗಳು ನಡೀತಿದೆ. ಆದ್ರೆ ಇವ್ ಯಾವ ಕುರಿತಾಗಿ ಇನ್ನೂ ಫಲಪ್ರದ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅಚ್ಚರಿ ಅಭ್ಯರ್ಥಿ ಕುಮಾರ್ ಬಂಗಾರಪ್ಪನವರು ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಆದ್ರೂ ಆಶ್ಚರ್ಯ ಇಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನೀಡಿರುವಂತದ್ದು. ಈ ಹೇಳಿಕೆಯಿಂದ ಸಾಕಷ್ಟು ಮತ್ತೊಂದಿಷ್ಟು ಶಿವಮೊಗ್ಗದ ನಾಯಕ ಅಚ್ಚರಿ ಅಭ್ಯರ್ಥಿ ಆದ್ರೂ ಆಗ್ಬಹುದು. ಯಾಕೆ ಅಂತಂದ್ರೆ ನೋಡಿ, ಮಧು ಬಂಗಾರಪ್ಪ ಅವ್ರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ ಗೆಲ್ಲಿಸ್ಕೊಂಡಿದೆ, ಅವರನ್ನ ಸಚಿವರನ್ನಾಗಿ ಮಾಡಿದೆ. ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪ ಅವ್ರನ್ನ ಕರ್ಕೊಂಡ್ಬಂದು ಈಗ ಹಾಲಿ ಸಂಸದ BY ರಾಘವೇಂದ್ರ, ಇದೇ BY ರಾಘವೇಂದ್ರ ಅವರು 2019ರಲ್ಲಿ ಗೆದ್ದಿದ್ರು. 2014ರಲ್ಲಿ ಯಡಿಯೂರಪ್ಪ ಅವರಿಗೆ ಒಂದು ಕ್ಷೇತ್ರವನ್ನು ಬಿಟ್ಕೊಡಿದ್ರು. ಆದರೆ ಅದಕ್ಕಿಂತ ಹಿಂದೆ ಕುಮಾರ್ ಬಂಗಾರಪ್ಪ ಅವರ ತಂದೆ ಬಂಗಾರಪ್ಪ ಅವರ ವಿರುದ್ಧ ಗೆದ್ದಿದ್ರು ಮೊದಲ ಬಾರಿ ಸ್ಪರ್ಧೆ ಮಾಡಿ. ಬಹಳ ಕುತೂಹಲ ಇದೆ. ಥ್ಯಾಂಕ್ ಯು ಭೀಮಾ ನಾಯಕ್, ನಿಮ್ಮೆಲ್ಲ ಮಾಹಿತಿಗಾಗಿ.